ಅವರು ಅಂಬೇಡ್ಕರ್ ಕೇವಲ ಶಿಕ್ಷಣದ ಬಗ್ಗೆ ಘೋಷಣೆಗಳು ಮಾಡಿದವರಲ್ಲ ಅಥವಾ ಹೋರಾಟ ಮಾಡಿದವರಲ್ಲ. 1945ರಲ್ಲಿ ಮುಂಬೈನಲ್ಲಿ ಅವರು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ವಾತಂತ್ರ್ಯನೇ ಬಂದಿರಲಿಲ್ಲ ರೀ, 1945 ಅಂತಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು 2 ವರ್ಷ ಅಂತ. ಅವತ್ತೇ ಮುಂಬೈನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಅವರು ಅನೇಕ ಶಾಲೆಗಳನ್ನು, ಕಾಲೇಜುಗಳನ್ನು ತೆರೆದು ಈ ದೇಶದ ಎಲ್ಲ ಹೆಣ್ಣು ಮಕ್ಕಳುಗಳಿಗೆ, ಎಲ್ಲ ವರ್ಗದ ಜನರಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತೇಳಿ ತುಂಬ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋದು. ಅವರು ಯಾಕೆ ಶಿಕ್ಷಣವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಅಂತಂದರೆ, ಈ ದೇಶ ಬೇಸಿಕ್ಕಾಗಿ ಗುಲಾಮ್ಗಿರಿ ದೇಶ ಕಣ್ರಿ. ಇವತ್ತು ಕೂಡ ಗುಲಾಮ್ಗಿರಿಯ ಗುಣಗಳು ಈ ದೇಶದ ಜನಕ್ಕೆ ಹೋಗಿಲ್ಲ. ಪತ್ರಕರ್ತನಾಗಿ ನಾನು ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ನಾನು ಗಮನಿಸ್ತಾ ಇದ್ದೀನಿ ಹತ್ತಿರದಿಂದ. ಆ ಗುಲಾಮಗಿರಿಯ ಮನಸ್ಥಿತಿಯಿಂದ ನಮ್ಮ ದೇಶದ ಜನ ಇನ್ನೂ ಆಚೆಗೆ ಬಂದಿಲ್ಲ. ನಾವು ಬ್ರಿಟಿಷರ ಗುಲಾಮಗಿರಿಲಿದ್ವಿ, ಅದಕ್ಕಿಂತ ಹಿಂದೆ ಹಿಂದೂ ರಾಜರುಗಳ ಗುಲಾಮಗಿರಿಲಿದ್ವಿ, ಅದಕ್ಕಿಂತ ಹಿಂದೆ ಮುಸಲ್ಮಾನ್ ರಾಜರುಗಳ ಗುಲಾಮಗಿರಿಲಿದ್ವಿ. ಎಲ್ಲರೂ ನಮ್ಮನ್ನು ಆಳೋಗಿದ್ದಾರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಕಾಲ ನಾವು ಆಳಿಸ್ಕೊಂಡಿದ್ದೀವಿ. ಈ ದೇಶ ಆಳಿರೋ ದೇಶ ಅಲ್ಲ. ಈ ದೇಶ ಸಾವಿರಾರು ವರ್ಷಗಳ ಕಾಲ ಆಳಿಸ್ಕೊಂಡಿರೋ ದೇಶ. ಆಳಿಸಿಕೊಂಡಿರುವ ದೇಶ ಅಂತಂದರೆ ಗುಲಾಮಗಿರಿಯನ್ನು ಒಪ್ಪಿಕೊಂಡಿದ್ದಂಥ ದೇಶ. ಆ ಗುಲಾಮಗಿರಿಯನ್ನು ಒಪ್ಪಿಕೊಂಡಂಥ ದೇಶ ಕಾಲಕ್ರಮೇಣ ಏನಾಯಿತು, ಸ್ವಾತಂತ್ರ್ಯ ಬಂದು 80 ವರ್ಷಗಳನ್ನು ನಾವು ಪೂರೈಸ್ತಾ ಇದ್ದೇವೆ. ಸಂವಿಧಾನ ರಚನೆಯಾಗಿ ಅನುಷ್ಠಾನಕ್ಕೆ ಬಂದು 75 ವರ್ಷಗಳನ್ನು ನಾವು ಪೂರೈಸಿದ್ದೇವೆ. ಆದರೂ ಕೂಡ ಶಿಕ್ಷಣವನ್ನು ಪಡ್ಕೊಂಡಿದ್ದೇವೆ. ಆಧುನಿಕ ಜಗತ್ತಿಗೆ ನಾವು ಬಂದಿದ್ದೇವೆ. ಆಧುನಿಕ ಭಾರತವನ್ನು ನಾವು ಕಾಣ್ತಾ ಇದ್ದೇವೆ. ಆದರೂ ಕೂಡ ನಾವು ಭೌತಿಕವಾಗಿ ಗುಲಾಮಗಿರಿಯಿಂದ ಇನ್ನೂ ಆಚೆಗೆ ಬಂದಿಲ್ಲ. ಅಂಬೇಡ್ಕರ್ ಏನು ಹೇಳ್ತಾರೆ, ಶಿಕ್ಷಣವನ್ನು ಯಾಕೆ ಪಡ್ಕೋಬೇಕು ಅಂತಂದರೆ, ನೀನು ಗುಲಾಮಗಿರಿಯಿಂದ ಹೊರಗಡೆ ಬರಲಿಕ್ಕೆ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ನಿನಗೆ ಮಾನಸಿಕವಾದಂಥ ಒಂದು ಸ್ವಾತಂತ್ರ್ಯ ಬೇಕಲ್ಲ, ನೀನು ಸ್ವತಂತ್ರವಾಗಿ ಆಲೋಚಿಸಬೇಕು. ನೀನು ಆಲೋಚಿಸಿ ತೆಗೆದುಕೊಳ್ಳೋ ತೀರ್ಮಾನವನ್ನು ಯಾವುದೇ ನಿರ್ಭೀತಿ ಇಲ್ಲದೆ ಅದನ್ನು ಅನುಷ್ಠಾನಗೊಳಿಸಬೇಕು. ನಾವು ಸಾಧ್ಯ ಆಗ್ತಾ ಇದೆಯಾ? ಅವತ್ತು ಬ್ರಿಟಿಷರಿಗೆ ನಾವು ಗುಲಾಮರಾಗಿದ್ವಿ. ಈಗ ನಮ್ಮನ್ನು ಆಳುವ ವರ್ಗಗಳಿಗೆ ಇನ್ನೊಂದು ರೀತಿಯ ಗುಲಾಮರಾಗಿ ನಾವು ವರ್ತಿಸ್ತಾ ಇದ್ದೇವೆ. ರೂಪಾಂತರ ಆಗಿದ್ದೀವಿ ಅಷ್ಟೇ. ಈ ಕರೋನಾ ವೈರಸ್ಗಳು ಇವೆಲ್ಲ ರೂಪಾಂತರ ಆಗ್ತದಲ್ಲ ವರ್ಷ ವರ್ಷಕ್ಕೆ, ಹಂಗೆ ನಮ್ಮ ದೇಶದ ಜಾತಿ ವ್ಯವಸ್ಥೆ, ಮಾನಸಿಕತೆ ಮತ್ತು ಗುಲಾಮಗಿರಿ ಇದೆಯಲ್ಲ, ಅದು ಸದಾಕಾಲ ಗುಲಾಮಗಿರಿಯನ್ನು ಬಯಸುತ್ತೆ. ಅಂಬೇಡ್ಕರ್ ಎಷ್ಟು ತುಂಬ ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಶಿಕ್ಷಣ ಕೇವಲ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಲ್ಲ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಏನೋ ಅದೊಂದು ಕಲ್ಪನೆ, ಎಜುಕೇಷನ್ ಅಂದರೆ ಓನ್ಲಿ ಟು ಗೇನ್ ದಿ ನಾಲೆಡ್ಜ್. ಎಜುಕೇಷನ್ ಅಂದರೆ ಓನ್ಲಿ ಟು ಗೇನ್ ದಿ ನಾಲೆಡ್ಜ್. ನಮಗೆ ಜ್ಞಾನ ಸಿಕ್ಕಿದ್ರೆ ಸಾಕು, ನಾವು ಬೆಳಕಿನ ಕಡೆಗೆ ಹೋಗ್ಬಿಡ್ತೀವಿ ಅಂತ ಮಾತಾಡ್ತೀವಿ. ಆದರೆ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣದಲ್ಲಿ ಶಿಕ್ಷಣ ಕೇವಲ ಜ್ಞಾನವನ್ನು ಪಡೆಯುವುದಕ್ಕಾಗಿ ಅಲ್ಲ, ಅದರ ಜೊತೆಗೆ ಕೋಟ್ ಮಾಡ್ಕೊಳ್ಳಿ, ನೀತಿ, ಸನ್ನಡತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ನೀತಿ, ಪಾಲಿಸಿ, ನಮ್ಮ ಜೀವನದ ನೀತಿಗಳೇನಾಗಿರಬೇಕು, ಬದುಕಿನ ನೀತಿ ಏನಾಗಿರಬೇಕು, ಆ ಪಾಲಿಸೀಸ್, ಸನ್ನಡತೆ, ನಮ್ಮ ಕ್ಯಾರೆಕ್ಟರ್ ಮತ್ತು ಹ್ಯೂಮನ್ ವ್ಯಾಲ್ಯೂಸ್. ಸುಮ್ಮನೆ ನಾನು ಅದ್ಭುತವಾಗಿ ಮಾತಾಡ್ತೀನಿ ಕಣಯ್ಯ, ಯಾವುದ್ರ ವಿಷಯ ಕೊಟ್ಟರು ನಾನು ಬರಿತೀನಿ ಕಣಯ್ಯ, ನೀನು ಯಾವ ವಿಚಾರ ಹೇಳಿದ್ರು ನಾನು ಮಾತಾಡ್ತೀನಿ ಕಣಯ್ಯ, ನಾನು ಕರ್ನಾಟಕದಿಂದ ಹಿಡಿದು ನಾನು ಅಮೆರಿಕಾದ ಬಗ್ಗೆ, ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆನೂ ಮಾತಾಡ್ತೀನಿ, ನನಗೆ ಯುದ್ಧದ ಬಗ್ಗೆ ಮಾತಾಡೋದು ಬಲ್ಲೆ, ಎಕನಾಮಿಕ್ಸ್ ಬಗ್ಗೆ ಮಾತನಾಡುವ ಬಲ್ಲೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತನಾಡಬಲ್ಲೆ, ಪತ್ರಿಕೋದ್ಯಮದ ಬಗ್ಗೆ ಮಾತನಾಡಬಲ್ಲೆ, ವೈದ್ಯಕೀಯ ವ್ಯವಸ್ಥೆಗಳ ಬಗ್ಗೆ ಮಾತನಾಡಬಲ್ಲೆ, ತಂತ್ರಜ್ಞಾನದ ಬಗ್ಗೆ ಮಾತನಾಡಬಲ್ಲೆ, ಎಲ್ಲದ್ರ ಬಗ್ಗೆ ಪಾಂಡಿತ್ಯ ಇದೆಯಪ್ಪ. ಆದರೆ ನಿನ್ನ ನಡವಳಿಕೆನೇ ಸರಿಗಿಲ್ಲ ಅಂದರೆ, ನಿನ್ನಲ್ಲಿ ಮಾನವೀಯ ಗುಣಗಳೇ ಇಲ್ಲ ಅಂತಂದರೆ, ನೀನು ಇನ್ನೊಬ್ಬನ ಬಿದ್ದವನ ಕೈ ಎತ್ತಿ ಹಿಡಿಯೋವಂಥ ಗುಣ ಇಲ್ಲ ಅಂದರೆ, ಒಬ್ಬ ಹಸ್ದವನ್ನ ನೋಡಿದ ತಕ್ಷಣ ನಿನ್ನ ಹೊಟ್ಟೆ ಕರಳು ಚುರುಕಂದೇ ಇದ್ರೆ, ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡುವಂಥ ಎದೆಗಾರಿಕೆ ನಿನಗೆ ಬರದೇ ಹೋದರೆ, ಇನ್ನೊಬ್ಬರಿಗೆ ತಲೆ ಮೇಲೆ ನೋಡಿದು ನಾನು ಬದುಕಬಾರ್ದು ಅನ್ನುವಂಥ ಗುಣ ನಿನಗೆ ಬರದೇ ಹೋದರೆ, ವಾಟ್ ಈಸ್ ದಿ ಯೂಸ್ ಆಫ್ ಎಜುಕೇಷನ್? ಏನು ಯೂಸ್ ಇದೆ ಶಿಕ್ಷಣ ಪಡ್ಕೊಂಡು ನಾವು? ಅದನ್ನು ಅಂಬೇಡ್ಕರ್ ತುಂಬ ಸ್ಟ್ರೆಸ್ ಮಾಡಿರ್ತಾರೆ.